ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ನನ್ನ ಹಳೆ ವೀಡಿಯೋದಲ್ಲಿ ಒಬ್ಬರು ಪಲಾವ್ ರೆಸಿಪಿ ತಿಳಿಸಿ ಅಂತ ಹೇಳಿದರು. ಸೊ ನಾನು ಟ್ರೆಡಿಷ್ನಲ್ ಆಗಿ ಮಾಡೋಂಥ ಪಲಾವ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮಿಕ್ಸರ್ ಜಾರ್ಗೆ ನಾವು ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಹಿಡಿ ಆಗುವಷ್ಟು ಪುದೀನ ಸೊಪ್ಪು, ಅದಾದಮೇಲೆ ಒಂದು 3 ಲವಂಗ, ಹಾಗೆ ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸು ಒಂದು 3 ಶುಂಠಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಲವಂಗ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ಕೋಬೇಕು. ಸೊ ಚಕ್ಕೆ ಒಂದು 3 ತುಂಡು ಚಿಕ್ಕ ಚಿಕ್ಕದು, ಹಾಗೆ ಒಂದು ಸಣ್ಣ ತುಂಡು ಜಾಯಿಕಾಯಿ ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡು ರುಬ್ಕೋಬೇಕು. ಸೊ ಬೆಳ್ಳುಳ್ಳಿ ಹಾಕೋದು ಮಿಸ್ ಆಯಿತು, ಬೆಳ್ಳುಳ್ಳಿ ಹಾಕೋದು ಮಿಸ್ ಮಾಡ್ಕೋಬೇಡಿ. ಬೆಳ್ಳುಳ್ಳಿ ಹಾಕೋದು ವೀಡಿಯೋದಲ್ಲಿ ಮಿಸ್ ಆಯಿತು, ನನಗೆ ಹಾಕಿದ್ದೀನಿ ನಾನು. ಸೊ ಹಾಗೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಫಸ್ಟ್ಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ನಾವು ಪಲಾವ್ ಎಲೆ ಮತ್ತು ಒಂದು 2-3 ಏಲಕ್ಕಿನ ಹಾಕ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೋಬೇಕು. ಒಂದು ಈರುಳ್ಳಿನ ಹೀಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು. ಅದಾದಮೇಲೆ ಬೀನ್ಸು, ಕ್ಯಾರೆಟು ಹೆಚ್ಚಿಟ್ಟಿದ್ದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿ ಮೊಳಕೆ ಬಂದಿರೋಂತಹ ಬಟಾಣಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹೆಚ್ಚಿಟ್ಟಿರುವಂತಹ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವೇನು ಮಸಾಲ ಮಾಡ್ಕೊಂಡ್ವಿ ಪೇಸ್ಟು ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ಕೋಬೇಕು. ಕೈ ಆಡಿಸೋದಂದರೆ ಪೇಸ್ಟ್ ಇದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಕೈ ಆಡಿಸ್ಬೇಕು. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕಾದರೆ ಹಾಕ್ಬೋದಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಒಂದು ಚೂರು ಹಾಕ್ಕೊಂಡಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ, ಅರೋಮಾ ಕೊಡುತ್ತೆ ಅಂತ. ಹಾಗೆ 1.5 ಕಪ್ ಅಂದಾಜು ಅಕ್ಕಿನ ಹಾಕ್ಕೊಂಡಿದ್ದೀನಿ. ತೊಳೆದಿಟ್ಕೊಳ್ಳಿ, ಮೊದಲೇ ತೊಳೆದಿಟ್ಕೊಂಡು ಅದಕ್ಕೆ ಹಾಕ್ಕೋಬೇಕು. ಇಲ್ಲಿ ಕೇಳಿದ್ದಾರೆ ಒಬ್ಬರು ಅಂತ ಹೇಳಿದ್ನಲ್ಲ, ಅವ್ರದ್ದು ಕಮೆಂಟ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ, ಅವ್ರು ಕೇಳಿರೋದು. ಹಾಗೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಳ್ಳಿ. ಕೆಲವೊಂದು ಅಕ್ಕಿಗೆ ಜಾಸ್ತಿ ಬೇಕಾಗುತ್ತೆ, ಕೆಲವೊಂದು ಅಕ್ಕಿಗೆ ಕಡಿಮೆ ಬೇಕಾಗುತ್ತೆ. ಅದಾದಮೇಲೆ ಉಪ್ಪು ಹಾಕ್ಕೋಬೇಕು ಕೊನೆಗೆ. ಸ್ವಲ್ಪ ಈರುಳ್ಳಿ ಬಾಡೋಕ್ಕೆ ಅಂತ ಮೊದಲು ಉಪ್ಪು ಹಾಕ್ಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊಂಡು ಇದು ಮಾಡ್ಕೋಬೇಕು. ಸೊ ಈ ಥರ. ಸೊ ಹೀಗೆ ಇವಾಗ ಇದು ಕುದಿಬೇಕು, ಚೆನ್ನಾಗಿ ಕುದಿದ ಮೇಲೆ ನಾವು ಒಂದು 3 ವಿಜಿಲ್ ಕೂಗಿಸಿದ್ರೆ ಚೆನ್ನಾಗಿ ಉದ್ರಾಗಿ ಪಲಾವ್ ಬರುತ್ತೆ. ಮೇಲಿನಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಅದು ಒಂದು ಒಳ್ಳೆ ಟೇಸ್ಟ್ ಮತ್ತು ಒಂದು ಪರಿಮಳ ಕೊಡುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ನೋಡಿ, ಇವಾಗ ಇಷ್ಟು ಇದು ಮಾಡಿಕೊಂಡು ಇದು ಕುದೀತಾ ಇದೆ. ತುಂಬ ಮಿಕ್ಸ್ ಮಾಡೋದು ಬೇಡ. ಇವಾಗ ಕುದಿದ ಮೇಲೆ ನಾನು ಇದಕ್ಕೆ ಇದು ಮಾಡಿಕೊಂಡು 3 ವಿಜಿಲ್ ಹಾಕ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ದೀನಿ. 3 ವಿಜಿಲ್ ಆದಮೇಲೆ ಒಂದು ಅರ್ಧ ಗಂಟೆ ಅಥವಾ 40 ನಿಮಿಷ ಬಿಟ್ಟು ನೋಡಿದ್ರೆ ನಮಗೆ ಚೆನ್ನಾಗಿ ಅದು ಬೆಂದು ಉದುರುದ್ರಾಗಿರುತ್ತೆ. ಸೊ ಅದಾದಮೇಲೆ ನಾವು ಕೊನೆಗೆ ಇಲ್ಲಿ ನಾನೇನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಬ್ರೆಡ್ ಪೀಸ್, ಕೆಲವರು ಹಾಕ್ಕೊಳ್ತಾರೆ, ಬ್ರೆಡ್ ಪೀಸ್ನ ಕಟ್ ಮಾಡಿ ತುಪ್ಪದಲ್ಲೇ ಹುರ್ಕೊಂಡಿರೋ ಬ್ರೆಡ್ ಪೀಸ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಬ್ಯಾಚಾಗಿ ಹಾಕ್ಕೊಳ್ತಾ ಇದ್ದೀನಿ. ಬ್ರೆಡ್ ಪೀಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾವು ಫಂಕ್ಷನ್ಗಳಲ್ಲೆಲ್ಲ ಹೋದರೆ ಬ್ರೆಡ್ ಪೀಸ್ನ ಹಾಕ್ತಾರೆ. ಸೊ ಬ್ರೆಡ್ ಪೀಸ್ನ ಹುರಿದಿಟ್ಕೊಂಡಿದ್ದನ್ನು ನಾವು ಮೇಲ್ಗಡೆಗೆ ಹಿಂಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಅದಕ್ಕೊಂದು ಮೊಸರು ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಸೂಪರಾಗಿ ಬರುತ್ತೆ. ಇದು ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಮನೇಲೇ ಬೆಳ್ಕೊಂಡಿರೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಂದರೆ ನಾಟಿ ನಾವು ಮನೇಲೇ ಮಾಡಿರುವಂಥದ್ದು, ಏನೋ ಹೊಸ ಹಿಟ್ಟು ಏನೋ ಹಾಕ್ಕೊಳ್ದೇ ಮಾಡಿರುವಂಥದ್ದು. ಸೊ ತುಂಬ ಪರಿಮಳ ಭರಿತವಾಗಿರೋಂಥ ಆರೋಗ್ಯಕರವಾಗಿರೋಂಥ ಪಲಾವ್ ತಯಾರಾಗಿದೆ. ಸೊ ಹಾಗಿದ್ರೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹಾಗಿದ್ರೆ ಹ್ಯಾಪಿ ಕುಕಿಂಗ್, ಟೇಕ್ ಕೇರ್.